ಜುಮುಗುಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು. ಶಾಂತ, ಯಾರು ಬಂದ್ರು ಅಂತ ಕಾಣುತ್ತೆ. ಶಾಂತ, ನಾಯಿ ಬೊಗಳ್ತಾ ಇದೆ ನೋಡು. ಮೇ ಗಿರ್ಜಿ, ಇದು ಹೆಸರುವೆ ಆಮೇಲೆ ಅಮ್ಮನವರು ಕಾಂತಾಗವ್ರೆ ನಡಿ, ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡೋದು. ಇನ್ನೊಂದಿನ ಬರೋ ನೋಡಿ ಮೀ. ಅಯ್ಯೋ ಹೌದಲ್ಲ, ಅಯ್ಯೋ ನಾನು ಫೋನ್ ಮಾಡಿ ಬರ್ಬೇಕಾಗಿತ್ತು. ನಾನು ಐನೂರು ಅಮ್ಮನವರು ಇಷ್ಟೊತ್ತಲ್ಲಿ ಕಾಫಿ ಗೀಪಿ ಕುಡಿತಿರ್ತಾರೆ ಅನ್ಕ ಬಂದು. ಆಯ್ತು ನಡ್ರಿ ಹೊಂಟಕೋ. ಹೇ ಗಿರ್ಜಾ, ಮಾದೇವಪ್ಪ ಬನ್ನಿ ಬನ್ನಿ ಬನ್ನಿ. ನಾವು ಹೀಗೆ ಸೆಕೆ ಅಂತ ಹೇಳಿ ಸುಮ್ಮನೆ ಹಾಗೆ ಮಲಗಿದ್ವಿ. ಬನ್ನಿ ಬನ್ನಿ. ಚೇರು ತಗೊಂಡು ಬರ್ತೀನಿ ತಾಳು ಗಿರ್ಜಾ. ಕುರ್ಚಿ ಗಿರ್ಚಿ ಏನು ಬೇಡ ಕಣಮರೆ, ಕೆಳಗೆ ಕೂತ್ಕೋತೀವಿ ಬೇಸಿಗೆಲಿ, ನೆಲದ ಮೇಲೆ ಕೂತ್ಕೊಳ್ತೇವೆ ಸರಿ. ಬನ್ನಿ ಅಂದರೆ ಕುಂತ್ಕ ಮಾತಾಡೋ. ಯಾವ ಚೇರು ಬೇಡ ಎಂಥದ್ದು ಬೇಡ. ನೀವು ದೊಡ್ಡವರು, ನಿಮ್ಮ ಎದುರುಗಡೆ ನಾವೇನು ಚೇರ ಕುಂತ್ಕೊಳ್ಳೋದು. ನಮ್ಮ ಮಟ್ಟೆಯವ್ರು ಹೇಳ್ದಂಗೆ ಶಾನೆ ಬಿಸಿಲೈತೆ. ಮಳೆ ಒಂದು ಕಿತ ಎರಡು ಕಿತ ಬಂದು ಹೋಗೋದು ಅಷ್ಟೇ. ಮಳೆ ಇಲ್ಲದೆ ಈ ಸೆಕೆ ಜಾಸ್ತಿ ಆಗೋಗೈತೆ. ನಾವು ಕೆಳಗೆ ಕುಂತ್ಕೊಳ್ತೀವಿ, ಬನ್ನಿ ಮಾತಾಡೋ. ಅಲ್ಲಿ ಕಣೇನವ್ರೇ, ಈ ಪೆನ್ ಡ್ರೈವ್ ಒಂದು ಸುದ್ದಿ ಶಾನೆ ಆಗೋಯ್ತು. ದೊಡ್ಡ ಗೌಡ್ರು ಒಟ್ಟಿದು ಹಿಂಗೆಲ್ಲ ಆಗೋಯ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಕಣೇನವ್ರೇ. ಎಲ್ಲ ನಿಜ ಅಂದರಿಯಾ? ತನಕೆ ನಡೀತಲ್ಲ ಬಿಡು, ವಿಚಾರಣೆಯಲ್ಲಿ ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತವೆ. ಅಲ್ಲ ಕಣಮ್ನರಿ, ಸಾವಿರ ಜನಗಳ ಮೇಲೆ ದೌರ್ಜನ್ಯ ಮಾಡವನೆ ಅಂತ ಹೇಳ್ತಾರಲ್ಲ, ಅದಿಟ್ವಾ ಸಾಧ್ಯವಾದು? ಸಾವಿರ ಜನ ಅಂದ್ರೆ ಲೆಕ್ಕ ಬೇಡ ಅಂದರೆ? ಹೌದಲ್ವೇ? ಸಾವಿರಾರು ಜನ ಅಂತಂದರೆ ಈ ಸುಮ್ಮನೆ ಅಮ್ಮ ಗಿರ್ಜಾ, ಲೆಕ್ಕ ಬೇಡವೇನೆ? ಅಲ್ಲ ಅವ ಪದ ಮಾಡವನೋ ಇಲ್ವೋ ಆರೋಪ ಅಂತೂ ಕೇಳಿ ಬರ್ತೈತೆ. ಏನು ಸಾವಿರ ಅಂದ್ರೆಲ್ಲ ನಂಬಕ್ಕೆ ಆಗೋಕ್ಕಿಲ್ಲ. ಆದ್ರೂ ನೂರಾರು ಜನನೂ ಅಂತಂದ್ರೂ ತಪ್ಪೇ ಇಲ್ವಮ್ಮನರೇ? ನೋಡೋ ಅದು ಏನಾದ್ದೇನೋ, ಎಲ್ಲ ಕಡೆ ಇದೆ ಸುದ್ದಿ ಕಣಮ್ಮನರೇ. ಒಬ್ಬ ಮನುಷ್ಯ ಹಿಂಗೆ ಸಾವಿರಾರು ಜನ ಜೊತೆ ಹಿಂಗೆ ಮಾಡೋಕ್ಕಾಯ್ತದ ಇಲ್ವಾ ಅಂತ ಅಂದ್ರೇನೋ. ಅಷ್ಟೊಂದು ಪೆನ್ ಡ್ರೈವ್ ಸಿಕ್ಕಿದಂತೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಲ್ವಾ? ಹಂಗೆ ಅದೇನದು ನೋಡೋ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಯ್ತದೆ. ಇಲ್ಲಾಂದರೆ ಆ ಭಗವಂತನೇ ಕಾಪಾಡಬೇಕು, ತಂದೆ ಮಕ್ಕಳಿಬ್ಬರನ್ನೂ. ಆಮೇಲೆ ಐನೂರೇ ತೆಪ್ಪು ತಿಳ್ಕೊಬಿಡ್ರಿ, ನೀವಿಬ್ರೇನೋ ಸೆಕೆ ಅಂದ್ಬಿಟ್ಟು ಹಿಂಗೆ ತೂಗು ಎಲೆಲಿ ಕುಂತ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ರಿ. ಅಲ್ಲ, ನಾವು ಬಂದೊತ್ತಿಗೆ ಸರೋಯ್ತು. ಯಾರಾದರೂ ಕಳ್ಳರು ಕಾಕರು ಬಂದ್ರಿ ಹಿಂಗೆ ಐನೂರೇ, ಹೊಸಿ ಬಾಗಿಲ್ನ ಹಂಗೆ ಮುಂದ್ಕಾಕ ಮನಿ ಕಳಿ, ಇಲ್ಲಾಂದ್ರೆ ಚಿಲ್ಕಾಕ ಮನಿಕೊಬಿಡ್ರಿ. ಏನಂದ್ರಿ ನೀವು? ನಿಮ್ಗೆ ನಾನೇನು ಹೇಳ್ಬೇಕಾಗಿಲ್ಲ, ಆದರೂ ಏನೋ ಏನಾರು ಆಗಕ್ಕೆ ಮುಂಚೆ ಚಿಕ್ಕ ವಹಿಸ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹೌದು ಹೌದು. ಓ, ನನ್ನ ಶಾಂತ ಹಾಗೆ ಹಾಡು ಹೇಳ್ತಿದ್ದಲ್ಲ, ನನಗೂ ಕಣ್ಣು ಮುಚ್ಕೊಂಡು ಹಾಗೆ ನಿದ್ದೆ ಬಂದ್ಬಿಡ್ತು. ಒಂದು ಗಳಿಗೆ ಏನೋ ಮೈ ಮರೆತುಬಿಟ್ಟಿದ್ವಿ ಅಷ್ಟೇ. ಅಮ್ಮೋರೇ, 500 ಭಾರಿ ರಸಿಕರು ಬಿಡಿ. ಅಯ್ಯೋ, ನಮ್ಮ ಮನೆಯವ್ರು ನಾನು ಹೇಳ್ತೀನಿ ಬೇಡ ಅಂದರೆ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಶರ್ಟು ಪ್ಯಾಂಟು ಅಥವಾ ಪಂಚೆನ ಉಟ್ಕೊಳ್ಳಿ ಅಂತ ಕೇಳೋದೇ ಇಲ್ಲ. ಈಗ ಬೇರೆ ಸೆಕೆ ನೋಡು, ಹಾಗೆ ಒಂಚೂರು ಶಾಲು ಪಂಚೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಗಿರ್ಜಾ. ಏನು ಮಾಡಲಿ? ಕಣಮ್ಮನವ್ರೆ, ಅದೇ ನೋಡಿ ನಮ್ಮ ಮಟ್ಟಿಯವ್ರು ನೋಡಿ, ಅವರು ಹಂಗೆ ಶರ್ಟು ಗುಂಡಿ ಹಾಕೊಳ್ಳಿ ಅಂತ ಕೇಳೋಕ್ಕಿಲ್ಲ. ಶರ್ಟು ಹಂಗೆ ಬಿಟ್ಕೊಂಡ್ಬಿಟ್ಕೊ ಬರ್ತಾರೆ. ಸಲ್ಮಾನ್ ಖಾನ್ ಅನ್ಕೊಬಿಟ್ಟವ್ರೆ ಎಲ್ಲ. ಬಿಡು, ಚೆನ್ನಾಗಿ ಮಾತಾಡ್ತೀಯ ನೀನು. ಅಲ್ಲ ಕಣಮ್ಮನರೇ, ಈಗ ಪೆನ್ ಡ್ರೈವ್ ಐತೆ, ಸಿ ಡಿ ಐತೆ ಅಂದ್ಕೊಂಡು ಒಬ್ಬೊಬ್ರದ್ದೆಲ್ಲ ಹೊರಗಡೆ ಬರ್ತದೆ ಕಂಠಪುರಾಣ. ಅದೇ ನಮ್ಮ ಮ್ಯಾಗ್ಲಟಿ ಇವರವರಲ್ಲ, ಸೋಮಣ್ಣ ಅಂತವ್ರಲ್ಲ, ಅವ್ರದ್ದು ಹಸಿ ಇದ್ದದ. ನಾನು ನೋಡ್ದಂಗೆ ಒಂದು 20-30 ಜನ ಹೆಂಗಸನ್ನು ಹಾಳು ಮಾಡ್ಬಿಟ್ಟವನಂತೆ. ಅಲ್ಲ, ಇವಂಥವ್ರನ್ನೆಲ್ಲ ಹಿಡಿಯೋದು ಹೆಂಗೆ? ಒಬ್ಬೊಬ್ರದ್ದು ಹೊರಗಡೆ ಬರ್ತದೆ, ಒಬ್ಬರದ್ದು ಹೊರಗಡೆ ಬರೋಕ್ಕಿಲ್ಲ. ಈ ಹೆಣ್ಮಕ್ಳು ಏನು ಮಾಡೋದು? ಹೇಳಿದ್ರೆ ಮಾನ ಮರ್ಯಾದೆ ನಮ್ಮದೇ ಹೋಯ್ತದಲ್ಲ.
ಗಂಡಸರು ಬಚಾಗ್ಬಿಡ್ತಾರೆ ಅಂದ್ಬಿಟ್ಟು ಅವರು ಹೇಳೋಕ್ಕಿಲ್ಲ. ಹಿಂಗೈತೆ. ಆ ಮ್ಯಾಗಲ್ ಮನೆ ಸೋಮಣ್ಣ ಅಂತವನಲ್ಲ ಅವನು. ಹೌದೇ, ಈ ಸುಮಾರು ವಿಷಯ ಸಂಗ್ರಹ ಮಾಡಿದ್ಯಾ ನೀನು ಗಿರಿಜಾ? ರಾಮ 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 ಹೀಗೂ ಉಂಟೆ. ಮೇ ಗಿರ್ಜಿ ಸುಮ್ಮನೆ ಕೂತ್ಕಣಮಿ. ಇನ್ನೊಂದು ಒಳ್ಳೆ ರೇಡಿಯೋ ಆಡ್ದಂಗೆ ಆಡ್ತೀಯ. ಎಲ್ಲರ ಮೇಲೆ ಸುದ್ದಿನೂ ನಿನ್ಬೇಕು ನಿನಗೆ. ಹಾಂ, ಅವ ಮ್ಯಾಗ್ಲಿಟಿ ಸೋಮಣ್ಣ ನೂರಾಜನ ಹಾಳು ಮಾಡೋನೆ, 23 ಜನ ಹಾಳು ಮಾಡೋಣ ಅಂತಿದೆ ಇಲ್ಲ. ನಿಂತವೇನು ಸಾಕ್ಷಿ ಇರೋದ್ರೆ ನಿಂತವು? ಹಾಂ, ಇದ್ದದ ನಮಿ ಸಾಕ್ಷಿ ಇರೋ ಹೊತ್ತಿಗೆ ಮತ್ತೆ ನಾನು ಮಾತಾಡೋದು ಸುಮ್ಕೆ ಮಾತಾಡ್ದನ. ದಿನಕ್ಕೆ ಇಬ್ಬರನ್ನ ಆಟಿతో ಕರ್ಕೊಬತ್ತಾನೆ. ಪಾರ್ಕ್ ಐತಲ್ಲ ನಮ್ಮ ಮಟ್ಟಿతో ಪಾರ್ಕು, ಅಲ್ಲೂ ಹಂಗೆ ಗುಸು ಗುಸು ಪಿಸಾ ಅಂತ ಅದೇ ಯಾರ ಮಾತಾಡ್ತಾನೆ. ಪಾಪ ಅವನ ಹೆಂಡತಿ ಏನು ಗೊತ್ತಾಗಿಲ್ಲ. ಆ ಕಡೆ ಅವಳೆ, ನಮ್ಮ ಮಂಡ್ಯದವಳೆ ಅವಳುವೆ. ಅವು ಹಸಿಗೆ ಓಡಾಡ್ದಲ್ಲವ, ಅದಕ್ಕೆ ಮತ್ತೆ ನಾನು ಮಾತಾಡೋದು. ಏನು ಗಂಡಸ ಪರವಾಗಿ ಮಾತಾಡ್ತಿದ್ದೆ ನೀನು? ಏನು ನಿಂದೇನಿದ್ದು ವಿಷಯ? ಅಯ್ಯೋ ಅಯ್ಯೋ ಸುಮ್ಮನಿರು ಗಿರ್ಜಮ್ಮ, ಸಾಕು ಸುಮ್ಮನಿರಮ್ಮ. ಬೇರೆಯವ್ರ ಮನೆ ಸುದ್ದಿ ಎಲ್ಲ ನಮಗೆ ಬೇಡ. ಏನೋ ಟಿ ವಿನಲ್ಲಿ ಬರ್ತಾ ಇದೆ, ಒಂದಷ್ಟು ಸುದ್ದಿ ಇದೆ ಅಂತ ಮಾತಾಡಿದ್ರೆ ಅದು ಓಕೆ. ಬೇರೆಯವ್ರ ವಿಷಯ ಯಾಕಮ್ಮ ನಮಗೆ? ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಇಂಥ ಗಾದೆ ಇದೆಯಲ್ಲ ಮೊದಲೇ. ಸುಮ್ಮನೆ ಇದ್ಬಿಡಿ. ಏನೋ ಅವನದು ವಿಷಯ ಗೊತ್ತಾದರೆ ಆಮೇಲೆ ಪೊಲೀಸ್ನವ್ರು ಬರ್ತಾರೆ, ಅದೇನು ಮಾಡಬೇಕು ಮಾಡ್ತಾರೆ. ನಮಗೆ ಯಾಕೆ ಸುಮ್ಮನೆ ಬಿಡಮ್ಮ. ಹೌದು ಗಿರಿಜಾ, ಬೇಡ ಬೇಡ, ನಮಗೆ ಬೇಡ ಅವ್ರ ಮನೆ ಸುದ್ದಿ. ಸುಮ್ಮನೆ ಇದ್ಬಿಡು. ನಾನೀಗ ಕಾಫಿ ತೊಗೊಂಡು ಬರ್ತೀನಿ, ಎಲ್ಲರೂ ಕಾಫಿ ಕುಡಿಯೋರಂತೆ. ಹ್ಞೂ ಆಯಿತು ಬಿಡಿ ಅಮ್ಮನರೇ. ನಾನು ಏನು ಮಾತಾಡಿದ್ರು ಹಿಂಗೆ ನಮ್ಮ ಮಟ್ಟಿಯವ್ರಿಗೆ. ನಾನು ಸತ್ಯವಾದ ಮಾತು ಹೇಳ್ತೀನಲ್ಲ ಹಂಗೆ. ಇದ್ದಂಗೆ ಹೇಳಿದ್ರೆ ಬಂದು ಎದ್ಗೋದ್ರು ಅಂತ ಗಾದೆ ಹೇಳ್ತಾರಲ್ಲ, ಹಂಗಾಯ್ತದೆ. ಬಿಡಿ, ಹೆಂಗಸ್ರುಗಳು ಕೆಲವರು ಸರಿ ಇಲ್ಲ ಅಷ್ಟೇ. ಹಂಗನ್ಕ ಸುಮ್ಕೆ ಇರ್ಬೇಕು ನಾವು. ಆಯಿತು ಸುಮ್ಮನೆ ಇರು, ಕಾಫಿ ತರ್ತೀನಿ ಕುಡಿಯುವಂತೆ. ಬಂದ ದಿವಸನೇ ಮರ್ತ್ಬಿಟ್ಟು ಕಣೇನರೇ. ಅದು ಇದು ಮಾತಾಡ್ಕೊಂಡು ಅದು ನಮ್ಮ ರಂಗಿಗೂ ರಮೇಶನ್ಗೂ ನಿಶ್ಚಿತಾರ್ಥ ಮಾಡೋಕ್ಕೆ ಯಾವುದು ಒಳ್ಳೆ ಟೈಮ್ ಇರೋದು ಅಂತ ಹೊಸಿ ನೋಡಿ ಆಯಿತಾ? ನಾವು ನಾಳೆಗೆ ಬರ್ತೀವಿ. ಹಣ್ಣು ಇಲ್ಲಿ ತಗೊಂಡು ತಾಂಬೂಲನ ತಗೊಂಡು ಹುಸಿ ನೋಡಿ ಮಡಗಿರಿ ಐನರೇ. ಹಾಂ, ಹಾಗೆ ಆಗಲಿ. ಒಳ್ಳೆಯ ದಿನ ನೋಡಿರ್ತೀನಿ. ನಿಶ್ಚಿತಾರ್ಥ ಮಾಡಿ ಮುಗಿಸೋರಂತೆ. ಕಾಫಿ ಮಾಡಲಿಲ್ಲ ಗಿರ್ಜಾ, ಶರ್ಬತ್ತೆ ತೊಗೊಂಬಂದೆ, ಕುಡೀರಿ. ಹೇಗೂ ಬಿಸಿಲಿದೆಯಲ್ಲ ಅಂತ. ಜ್ಯೂಸ್ ಹೊಳಿ ಚೆಂದಾಗಿ ತಗೊಳ್ತಾರೆ. ಆಮೇಲೆ ಅದೇ ನಿಮ್ಗೆ ಹೇಳೋದು ಮರ್ತ್ಬಿಟ್ಟು ನಮ್ಮ ರಂಗಿಗೂ ರಮೇಶನ್ಗೂ ನಿಶ್ಚಿತಾರ್ಥದ ದಿನ ಒಂಚೂರು ಗೊತ್ತು ಮಾಡ್ಕೊಡಿ ಅಂತ 500 ಹೇಳಿವ್ನಿ. ಅದೇ ಮುಖ್ಯ ದಿವಸ ನಾವು ಬಂದಿದ್ದು. ಸರಿ ಕಣಂದರೆ ಬರೋದಾ? ಹಾಂ ಆಯಿತು, ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಹೋಗಿ ಬಾ ಗಿರ್ಜಾ.